ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್ ವಿದ್ಯಾ ಯೂಟ್ಯೂಬ್ ಚಾನಲ್ ಇಂದ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಸುಮಾರು ಜನ ಕೇಳ್ತಾ ಇದ್ರಿ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ ಕಳೆದ 2 ವರ್ಷದಿಂದ ಮಾಹಿತಿ ಕೊಟ್ಟಿದ್ದೀರಾ, ಈ ವರ್ಷನೂ ಕೊಡಿ ಅಂತ. ಬಟ್ ಯಾಕೋ ಈ ವರ್ಷ ಕೊಡಬೇಕು ಅನಿಸ್ತಾ ಇಲ್ಲ. ಅದಕ್ಕೋಸ್ಕರ ಕೊಡೋಣ ಬೇಡವಾ ಅಂತ ನಿಮ್ ಜೊತೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದ್ರೆ ಮೈಸೂರು ಯೂನಿವರ್ಸಿಟಿಯಿಂದ ಸುಮಾರು ಬೇಜಾರು ವಿಷಯಗಳು ಕೂಡ ಈಗ ಆಗ್ತಾ ಇದೆ. ನೀವೇನಾದ್ರೂ ಕೆಲವು ಯೂಟ್ಯೂಬ್ ಚಾನೆಲ್ಗಳನ್ನ ತೆಗೆದು ನೋಡಿದ್ರೆ ನನಗೆ ವಿದ್ಯಾರ್ಥಿಗಳು ಪಡ್ತಾ ಇರುವಂತ ಕಷ್ಟವನ್ನ ನೋಡಕ್ ಆಗ್ತಾ ಇಲ್ಲ. ಆಯ್ತಾ, ಒಂದು ಸರ್ಕ್ಯುಲರ್ ಕಳ್ಸಿದ್ರು ಮೊನ್ನೆ. ಏನಪ್ಪಾ ಅಂದ್ರೆ, ಈ ತರ ನಿಮ್ಮ ಕಾನ್ವೊಕೇಶನ್ ನ ನಾವು ಏನೋ UGC NTR ಇದಕ್ಕೇನೋ ಅಪ್ಲೋಡ್ ಮಾಡ್ಬೇಕು, 2,500 ಕೊಡಿ, 2,000 ಕೊಡಿ. ನಾನು 3 ವರ್ಷದಿಂದ ನಾನು PG ಮುಗಿಸ್ದಾಗ್ಲಿಂದನೂ ಹಾಕಿದಾರಲ್ಲಿ ಡೇಟ್ ನ, ನೀವು ಕೊಡ್ಬೇಕು ಕೊಡಿ ಅಂತ. ಆಯ್ತಾ, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ನೀವು ಏನಿದು ಇಷ್ಟೊಂದು ದುಡ್ಡು ಕೇಳ್ತಾ ಇದ್ರಲ್ಲ, 2,500 SC/ST ಸ್ಟೂಡೆಂಟ್ಗೆ ಅವ್ರಿಗೆ 1,500 ಈ ತರ ಎಲ್ಲ ಕೇಳ್ತಾ ಇದ್ರೆ, ನೀವು ಆ ಸ್ಟೂಡೆಂಟ್ಸ್ ಗಳನ್ನ ವಿಡಿಯೋ ನೋಡ್ಬಿಟ್ರೆ ಸಾವಿರಾಂಶ ಗಟ್ಟಲೆ ವಿಡಿಯೋ ಏನೋ ಹುಡುಗರುಗಳು ಆ ಬ್ಯಾಂಕ್ ಮುಂದೆ ನಿಂತಿದ್ದಾರೆ. ಆ ಬ್ಯಾಂಕ್ ಅಲ್ಲಿ ಕಟ್ಟಿಸ್ಕೊಳಕ್ ಆಗ್ತಾ ಇಲ್ಲ. ಚಿಕ್ಕ ಬ್ಯಾಂಕ್ ಅದು, ಯೂನಿವರ್ಸಿಟಿ ಒಳಗಿರೋದು, ಅದ್ರೊಳಗೆ ಕಟ್ಟಕ್ ಆಗ್ತಾ ಇಲ್ಲ ಹುಡುಗರಿಗೆ. ಎಲ್ಲಿ ಇದೀವಿ ಅಂತ. ಆಯ್ತಾ, ಯಾಕಂದ್ರೆ ಕಾಲ ಮುಂದುವರೆದಿದೆ. ಆನ್ಲೈನ್ AI ಎಲ್ಲ ಬೆಳೆದಿರುವಂತ ಈ ಕಾಲದಲ್ಲಿ ಬಂದು ಫಿಸಿಕಲ್ ಆಗಿ ಫೀಸ್ ಕಟ್ಟಿ ಅಂತ ಹೇಳ್ತಿರೋದೇ ತಪ್ಪು ಅಂತ ಎಲ್ಲ ಮಾತಾಡ್ತಾ ಇದಾರೆ. ಫಸ್ಟ್ ಆಫ್ ಆಲ್, ಯಾಕಂದ್ರೆ UGC ನೆಟ್ ಅವರು, NET ಅವರು, NTA ಅವರು ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ 100 ರೂಪಾಯಿನೂ ಖರ್ಚಾಗಲ್ಲ. 2,500 ಯಾಕೆ ಕೇಳ್ತಾ ಇದಾರೆ ಅಂತ ಸುಮಾರು ಜನ ತಪ್ಪು ಅಂತಾನೆ ಮಾತಾಡ್ತಾ ಇದಾರೆ. ಅಂತದ್ರಲ್ಲಿ ಫಿಸಿಕಲ್ ಆಗಿ ಬಂದು ಕಟ್ಟಿ ಅಂತ ಹೇಳ್ತಿರೋದು ಇನ್ನೂ ದೊಡ್ಡ ತಪ್ಪು. ಯಾಕಂದ್ರೆ ಆನ್ಲೈನ್ ಅಲ್ಲೇ ಪೇಮೆಂಟ್ ಆಪ್ಷನ್ ಗಳಿರುತ್ತೆ. ನಾನಂತೂ ಇನ್ನೂ ಕಟ್ಟಕ್ ಹೋಗಿಲ್ಲ. ಆಯ್ತಾ, 28 ಗಂಟೆನೂ 27ನೇ ತಾರೀಕು ತನಕ ಪೋಸ್ಟ್ ಪೋನ್ ಆಗಿದೆ ಅಂತ ಗೊತ್ತಾಯ್ತು. ಅದು ಗೊತ್ತಾಗಿದ್ ನೆನ್ನೆ ರಾತ್ರಿ. ನಾನು ನೆನ್ನೆ ಕಟ್ಟಕ್ ಹೋಗಿರ್ಲಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಆಯ್ತಾ, ಸಖತ್ ಬೇಜಾರಾಗ್ತಾ ಇದೆ. ಆಮೇಲೆ ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪರ್ಮನೆಂಟ್ ಲೆಕ್ಚರರ್ಗಳು ಕೂಡ ಕಡಿಮೆ ಆಗ್ತಾ ಇದಾರೆ. ಎಜುಕೇಶನ್ ಕ್ವಾಲಿಟಿ ಮತ್ತೆ ಬ್ರ್ಯಾಂಡ್ ಕ್ವಾಲಿಟಿ ಪರವಾಗಿಲ್ಲ, ಆಯ್ತಾ, ಆದ್ರೆ ಬೇಕಲ್ಲ ಪರ್ಮನೆಂಟ್ ಲೆಕ್ಚರರ್ಸು. ಯಾಕಂದ್ರೆ ಕ್ವಾಲಿಫೈಡ್ ಆಗಿರ್ತಾರೆ. ಇವ್ರು ಪಾಠ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಪರ್ಮನೆಂಟ್ ಲೆಕ್ಚರರ್ಸ್ ಗಳಿಲ್ಲ. ಆಯ್ತಾ, ಅದೊಂದು ಸಮಸ್ಯೆ. ಇವೆಲ್ಲ ಸಮಸ್ಯೆಗಳು ಇಟ್ಕೊಂಡು 2 ವರ್ಷ ಏನೋ ಪರವಾಗಿಲ್ಲ ಸೇರ್ಕೊಳ್ಳಿ ಅಂತ ಹೇಳಿದ್ ನಾನು, 3ನೇ ವರ್ಷನೂ ನಿಮ್ನ ಸೇರ್ಕೊಳ್ಳಿ ಅಂತ ಹೇಳಿ ಏನ್ ಮಾಡ್ಲಿ? ನಿಮ್ಗೆ ಇದ್ರ ಮೇಲೂ ನಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ಮಾಡ್ಕೊಡ್ತೀನಿ, ನನಗೇನ್ ಸಮಸ್ಯೆ ಇಲ್ಲ. ಆಯ್ತಾ, ಒಟ್ನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಈ ಸ್ಥಿತಿ ನೋಡಿ ಸದ್ಯಕ್ಕಂತೂ ಬೇಜಾರಾಗ್ತಾ ಇದೆ. ನಾನು ಯಾವ ವಿಡಿಯೋನೂ ಮಾಡೋದ್ ಬೇಡ ಸದ್ಯಕ್ಕೆ ಅಂತ ಅನ್ಕೊಂಡು ಸುಮ್ಮನೆ ಅದೇ. ಬಟ್ ನೆನ್ನೆ ಆ ಹುಡುಗರುಗಳ ಲೈನ್ಗಳನ್ನ ನೋಡಿ ತುಂಬಾ ಬೇಜಾರಾಯ್ತು. ಈಗಿರೋ ವಿ ಸಿ ಸರ್ ಅವರು ಹುಡುಗರ ಮಾತಿಗೆ ಸ್ಪಂದಿಸ್ತಾರೆ ಅಂತ ಕೇಳಿದ್ದೆ. ಅವರು ದಯವಿಟ್ಟು ಆ ಹುಡುಗರನ್ನ ಒಂದ್ ಸ್ವಲ್ಪ ನೋಡಿ. ಯಾಕಂದ್ರೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಗೊತ್ತಾ? ಮೈಸೂರು ಯೂನಿವರ್ಸಿಟಿ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಬೇಡ. ಪಾಪ ಅವ್ರ ಅಪ್ಪ, ಅವ್ರ ಅಮ್ಮ, ಹೆಣ್ಮಕ್ಳು ಅವ್ರ ಅಪ್ಪ ಅಮ್ಮನೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಯೂನಿವರ್ಸಿಟಿಲಿ ಏನೋ ಆ ಚಿಕ್ಕ ಬ್ಯಾಂಕ್ ಅಲ್ಲಿ ಕೂತ್ಕೊಳಕ್ ಜಾಗ ಇಲ್ಲ. ಅಲ್ಲಿ ಬೇರೆ ಏನೋ ಹಸಿರಿರೋ ಕಡೆ ಎಲ್ಲ ಟ್ರಿಂಕ್ಲರ್ ಹಾರಿಸ್ತಾ ಇರ್ತಾರೆ. ಎಲ್ಲಿ ಕೂತ್ಕೋತಾರೆ ಏನು ಇಲ್ಲ, ಒಂದ್ ಸ್ವಲ್ಪ ನೋಡಿ. ಆಯ್ತಾ, ನೋಡೋಣ. ಸಂಜೆ ಬೇಕಾದ್ರೆ ಒಂದು ಲೈವ್ ಬರ್ತೀನಿ, ಮಾತಾಡೋಣ. ಆಯ್ತಾ, ಮೈಸೂರು ಯೂನಿವರ್ಸಿಟಿ ಹಾಗೂ ಹೋಗುಗಳನ್ನ ಮಾತಾಡೋಣ. ಆಯ್ತಾ, ಒಂದು 7 ಗಂಟೆ 7:30 ಸಿಗೋಣ. ಆಯ್ತಾ, ನಿಮ್ ಕಷ್ಟ ಏನಾಗ್ತಾ ಇದೆ, ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.